ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಮ್ಮ ಹತ್ರ ಒಂದು ಬ್ಲೂಟೂತ್ ಸ್ಪೀಕರ್ ಬಂದಿದೆ. ಇದು ಸ್ಪೀಕರ್ ನೋಡೋಕ್ಕೆ ಮೇಲ್ಗಡೆ ಫ್ಯಾಬ್ರಿಕ್ ಬಟ್ಟೆ ಇದೆ. ನೋಡಿ, ಇದು ಮೇಲ್ಗಡೆ ಫ್ಯಾಬ್ರಿಕ್ ಇದೆ. ಮತ್ತು ಈ ಕಡೆ ನೋಡಿ ಬೇಸ್ ಪ್ಯಾಸಿವ್ ರಿಲೇಟ್ರಿ ಇದಿದೆ, ಓಕೆನಾ. ಮತ್ತು ಈ ಕಡೆ ಸೈಡ್ ನೋಡಿದ್ರೆ ನಮಗೆ ಕೀ ಫಂಕ್ಷನ್ಸ್ಗಳಿದೆ, ಪ್ಲಸ್ಸು ಮೈನಸ್ಸು, ಮತ್ತು ಇದೇನೋ ಲೈಟ್ ಥರ ಏನೋ ಫಂಕ್ಷನ್ ಇದೆ. ಇದು ಆನ್ ಆಫ್ ಏನಂತ ಗೊತ್ತಿಲ್ಲ, ಬಟ್ ಇಲ್ಲಿ ಮೋಡ್ಸ್ ಇದೆ ಮತ್ತು ಪ್ಲೇ ಪಾಸ್ ಇದೆ ಮತ್ತು ಸ್ಪೀಕರ್ ಅಂತ ಹೆಸರಿದೆ ಅಷ್ಟೇ. ಯಾವುದೇ ಬ್ರ್ಯಾಂಡಿಂಗ್ ನೇಮ್ ಆಗಲಿ ಏನಾಗಲಿ ಏನು ಹೆಸರು ಇಲ್ಲ. ಇದೇನಾಗಿದೆ ಅಂದರೆ ಬ್ಯಾಕ್ ಸೈಡ್ ನೋಡಿ, ಇಲ್ಲಿ ಚಾರ್ಜಿಂಗ್ ಪಿನ್ ಇದೆಯಲ್ಲ, ಚಾರ್ಜಿಂಗ್ ಪಿನ್ನು ಕಟ್ಟಾಗಿದೆ. ಇದು ಆನ್ ಆಗುತ್ತಾ ಚೆಕ್ ಮಾಡೋಣ. ನೋಡಿ, ಆನ್ ಮಾಡಿದ್ದೀನಿ ಸ್ವಿಚ್ಚು. ನೋಡಿ, ಫ್ರಂಟು ಲೈಟ್ ಬರ್ತಾಯಿದೆ, RGB ಲೈಟ್ ಬರ್ತಾಯಿದೆ ರಿಂಗಾಗಿ. ನೋಡಿ, ಇಲ್ಲೊಂದು ಲೈಟ್ ಬರ್ತಾಯಿದೆ. ಇವಾಗ ಫಸ್ಟ್ ಇದನ್ನ ನಾವು ಓಪನ್ ಮಾಡ್ಕೊಳ್ಳೋಣ. ಬಟ್ಟು ಲೈಟ್ ಮಾತ್ರ ಬಂತು, ಸೌಂಡ್ ಏನೂ ಬರ್ತಾಯಿಲ್ಲ ಇದರಲ್ಲಿ. ನೋಡಿ, ಸೌಂಡ್ ಏನೂ ಬರ್ತಾಯಿಲ್ಲ. ಇದನ್ನ ನಾವು ಇವಾಗ ಓಪನ್ ಮಾಡ್ಕೊಳ್ಳೋಣ. ಆಫ್ ಮಾಡಿಬಿಟ್ಟು ಇದನ್ನ ಓಪನ್ ಮಾಡ್ಕೊಳ್ಳೋಣ. ಮೋಸ್ಟ್ಲಿ ಇಲ್ಲೇ ಇದಿರುತ್ತೆ ಅನಿಸುತ್ತೆ, ಕನೆಕ್ಷನ್ ಸ್ಕ್ರೂಗಳು ಇರುತ್ತಲ್ಲ, ಸ್ಕ್ರೂಗಳು ಮೋಸ್ಟ್ಲಿ ಇದರಲ್ಲೇ ಇರುತ್ತೆ. ಮಾಡ್ಕೊಳ್ಳೋಣ ಒಂಚೂರು. ನೋಡಿ, ಈ ರೀತಿ ಓಪನ್ ಮಾಡಿಕೊಂಡು ಹಿಂಗೆ ಓಪನ್ ಮಾಡಿದ್ರೆ ನೋಡಿ ಈ ರೀತಿ ಓಪನ್ ಆಗುತ್ತೆ. ನೋಡಿ, ಇದು ಬಟನ್ನು, ಕೀ ಬಟನ್ನು ನೋಡಿ ಈ ರೀತಿ ಇದೆ. ನೋಡಿ, ಇಲ್ಲಿ ಒಳಗಡೆ 4 ಸ್ಕ್ರೂ ಇದೆ. ಆ 4 ಸ್ಕ್ರೂನು ಸ್ಟಾರ್ ಸ್ಕ್ರೂ ಇರೋದು. ನೋಡಿ, ಇದು ಕಾಣಿಸ್ತಿದೆಯಲ್ಲ, ಸ್ಟಾರ್ ಸ್ಕ್ರೂ ಡ್ರೈವರಿಂದ. ಇವಾಗ ಇದನ್ನೆಲ್ಲ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಸ್ಕ್ರೂ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕಂಪ್ಲೀಟಾಗಿ ಓಪನ್ ಆಗಿದೆ. ಈಗ ನೋಡಿ, ಓಪನ್ ಮಾಡಿದ್ರೆ ಈ ಸ್ಕ್ರೂ ಎಲ್ಲ ಸ್ಮಾಲ್ ಸೈಜ್ ಇದೆ. ಇದು ಅಲ್ಲಿ ಹೋಗ್ಬಿಡುತ್ತೆ. ಒಂದು ಕಡೆ ಇಟ್ಕೊಳ್ಳೋಣ. ಇದನ್ನ ಇನ್ನೊಂದು ಇದೆಯಲ್ಲ, ಇದನ್ನ ತೆಗೆದು ಬಿಡೋಣ, ಏಕೆಂದರೆ ಇದು ಮಿಸ್ ಆಗಿ ಆ ಕಡೆ ಹೋಗ್ಬಿಡುತ್ತೆ. ಇವಾಗ ಇದನ್ನ ನಾವು ಫಸ್ಟು ಕನೆಕ್ಷನ್ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಇದು ಲೈಟ್ ಇದೆ, ಇದು ಸ್ಪೀಕರ್ ಇದೆ, ಇದು ಬ್ಯಾಟ್ರಿ ಇದೆ. ಬ್ಯಾಟ್ರಿ ರೆಡ್ಡು, ಸ್ಪೀಕರ್ ಇದು ಲೈಟು. ನೋಡಿ, ಇವಾಗ ಇದನ್ನ ರಿಮೂವ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಸೈಡ್ಗೆ ಇಟ್ಕೊಂಡ್ರೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಪಿನ್ ಹೆಂಗೆ ಕಟ್ಟಾಗಿದೆ ಅಂತ. ನೋಡಿ, ಯಾವ ರೀತಿ ಅವರು ಫೋರ್ಸಾಗೆ ಪಿನ್ ಕನೆಕ್ಟ್ ಮಾಡೋಕ್ಕೋಗಿ ನೋಡಿ ಹೆಂಗೆ ಮುರಿದಾಕಿದ್ದಾರೆ. ನೋಡಿ, ಇದೇ ಚಾರ್ಜಿಂಗ್ ಪಿನ್ನು. ನೋಡಿ, ಇಲ್ಲಿ ಸ್ಲಾಟ್ ಬರುತ್ತಲ್ಲ, ಇದಕ್ಕಿದೆ ಪಿನ್ನು. ನೋಡಿ, ಫುಲ್ಲು ಒಳಗಡೆದೆಲ್ಲ ಕಟ್ಟಾಗಿದೆ. ನೋಡಿ ಯಾವ ರೀತಿ ಕಟ್ಟಾಗಿದೆ ಒಳಗಡೆದೆಲ್ಲ, ಫುಲ್ಲು ಟ್ರ್ಯಾಕ್ ಸಮೇತ ಕಿತ್ಕೊಂಡು ಬಂದಿದೆ. ಇವಾಗ ಇದನ್ನ ನಾವು ಹಳೆ ಪಿನ್ನ ರಿಮೂವ್ ಮಾಡಬೇಕು ಫಸ್ಟು. ಅದು ರಿಮೂವ್ ಮಾಡೋಕ್ಕೆ ಮುಂಚೆ ನಾವು ಈ ಬೋರ್ಡ್ನ ಓಪನ್ ಮಾಡ್ಕೊಳ್ಳೋಣ. ಈಚೆಗೆ ಇಲ್ಲಿ 2 ಸ್ಕ್ರೂ ಬರುತ್ತೆ, ಸ್ಕ್ರೂನ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೋಡಿ 2 ಸ್ಕ್ರೂ ಬಂದಿದೆ. ಇವಾಗ ಇದನ್ನ ಓಪನ್ ಮಾಡ್ಕೊಂಡ್ರೆ ಈ ರೀತಿ ಈಚೆ ಬರುತ್ತೆ. ಇದನ್ನ ಕ್ಯಾಪ್ನ ಸೈಡ್ಗೆ ಇಟ್ಕೊಳ್ಳೋಣ. ನೋಡಿ, ಇದು ಚಾರ್ಜಿಂಗ್ ಪಿನ್ನ ನಾವು ಡಿಸಾರ್ಡರ್ ಮಾಡ್ಕೊಳ್ಳೋಣ ಫಸ್ಟು. ನೋಡಿ, ಇಲ್ಲಿ ಸೈಡಲ್ಲಿ ಒಂದು ಸ್ವಲ್ಪ ಕಚ್ಕೊಂಡಿದೆ ಅಷ್ಟೇ, ಅದನ್ನ ರಿಮೂವ್ ಮಾಡಿದ್ರೆ ಆಯಿತು. ನೋಡಿ, ಬಂದಿದೆ. ನೋಡಿ, ಇದು ಪಿನ್ನು ಯಾವ ರೀತಿ ಕಟ್ಟಾಗಿದೆ ನೋಡಿ, ಕಂಪ್ಲೀಟಾಗಿ ಒಳಗಡೆದು ಪೋರ್ಷನ್ ಎಲ್ಲ ಕಿತ್ಕೊಂಡು ಹೋಗಿದೆ. ಇದನ್ನ ಇವಾಗ ನಾವು ರಿಪ್ಲೇಸ್ ಮಾಡಬೇಕು. ಫಸ್ಟ್ ಇದು ಟ್ರ್ಯಾಕ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಆಮೇಲೆ ನಾವು ಪಿನ್ ಹಾಕೋಕ್ಕೆ ಸರಿ ಹೋಗುತ್ತೆ. ನೋಡಿ, ಟ್ರ್ಯಾಕ್ ಎಲ್ಲ ಪೂರ್ತಿ ಕಂಪ್ಲೀಟಾಗಿ ಕಟ್ಟಾಗಿದೆ ಇಲ್ಲಿ. ಇವಾಗ ನಾವು ಇದಕ್ಕೆ ಯಾವ ಥರ ಪಿನ್ ಹಾಕ್ತಾಯಿದ್ದೀವಿ ಅಂದರೆ, ಚಾರ್ಜಿಂಗ್ ಪಿನ್ನು ನಾವು ಈ ಥರ ಪಿನ್ ಹಾಕಲ್ಲ. ಇದು ಯಾಕೆಂದರೆ ಇವತ್ತೆಲ್ಲ ನಾಳೆ ತಿರ್ಗಾ ಕಟ್ಟಾಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಪಿನ್ ಹಾಕ್ತೀನಿ. ನೋಡಿ, ಇಲ್ಲಿ ಇದೆಯಲ್ಲ ಪಿನ್ನು, ಈ ಥರ ಪಿನ್ ಹಾಕಿದ್ರೆ ನಮಗೇನಾಗುತ್ತೆ ಅಂದರೆ ಅಡ್ವಾಂಟೇಜು, ಇದು ಕಿತ್ತೋಗಲ್ಲ. ನೋಡಿ, ಇದು ಕಿತ್ತೋಗಲ್ಲ ಮತ್ತು ಇದು ಫುಲ್ ಸೆಟ್ ಇರುತ್ತೆ. ಇದು ಪ್ರಾಪರಾಗಿ ಹಿಡ್ಕೊಳ್ಳುತ್ತೆ. ನೋಡಿ, ಇಲ್ಲಿ ಹಿಂದೆಗಡೆ ಕನೆಕ್ಷನ್ ಇದೆ. ನೋಡಿ, ಇವಾಗ ಇದನ್ನ ನಾವು ಫಸ್ಟ್ ಕನೆಕ್ಟ್ ಮಾಡಿ ಚೆಕ್ ಮಾಡೋಣ. ಅದಕ್ಕೆ ಈ ಪಿನ್ನ ಇಲ್ಲಿಗೆ ಫಸ್ಟ್ ಕನೆಕ್ಟ್ ಮಾಡಿದ್ರೆ ನಮಗೆ ಫಸ್ಟ್ ಇದು ವರ್ಕ್ ಆಗ್ತಿದೆಯಿಲ್ಲ ಅಂತ ಚೆಕ್ ಮಾಡೋಕ್ಕೋಸ್ಕರ ಫಸ್ಟ್ ಕನೆಕ್ಟ್ ಮಾಡೋದು ನಾನು. ಸುಮ್ಮನೆ ಆಮೇಲೆ ಕನೆಕ್ಟ್ ಮಾಡಿ ವರ್ಕ್ ಆಗಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ಅದು ಹಾಕಿದ್ದು ವೇಸ್ಟ್ ಆಗುತ್ತೆ. ಅದರಿಂದ ನಾನು ಇದನ್ನ ಫಸ್ಟು ಕನೆಕ್ಟ್ ಮಾಡ್ಕೊಳ್ತೀನಿ ಈ ರೀತಿ.
ನಾವು ಇದನ್ನು ಕನೆಕ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ನಾವು ಇದರಲ್ಲಿ ವೋಲ್ಟೇಜು ಚೆಕ್ ಮಾಡ್ಕೊಬಿಡೋಣ, ಈಗ ಕರೆಕ್ಟಾಗಿ ಬರ್ತಾ ಇದೆಯಿಲ್ಲ ಅಂತ. ಒಂದೊಂದು ಟೈಮಲ್ಲಿ ಈ ಪಿನ್ ಡಿಫೆಕ್ಟ್ ಇರುತ್ತೆ ನೋಡಿ. ಫಸ್ಟ್ ಇದಕ್ಕೆ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ನಾವು ವೋಲ್ಟೇಜ್ನ ಮೆಜರ್ ಮಾಡ್ಕೊಳ್ಳೋಣ ಕರೆಕ್ಟಾಗೆ ಬರುತ್ತಾ ಅಂತ ನೋಡಿ. ಇವಾಗ ಈ ಮಲ್ಟಿಮೀಟ್ರ್ ತೊಗೊಂಡು ಡಿ ಸಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಈ ವೈರ್ ತೊಗೊಂಡು ಪಾಸಿಟಿವ್ ನೆಗೆಟಿವ್ ನೋಡಿ, ಇದು ವೈಟ್ ಬಂದು ನೆಗೆಟಿವ್, ರೆಡ್ ಬಂದು ಪಾಸಿಟಿವ್ ನೋಡಿ. ಅಲ್ಲಿ 5 ವೋಲ್ಟ್ ಬರ್ತಾಯಿದೆ, ಪಿನ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಇವಾಗ ಇದಕ್ಕೆ ಚೆಕ್ ಮಾಡೋಣ ಒಂದು ಸತಿ ವರ್ಕ್ ಆಗುತ್ತಾ ಇಲ್ಲ ಅಂತ. ನೋಡಿ ಅಲ್ಲಿ ರೆಡ್ ಇಂಡಿಕೇಟ್ ಬರ್ತಾಯಿದೆ ಕೈಯಿಂದ, ಇದು ವರ್ಕಿಂಗ್ ಆಗ್ತಾಯಿದೆ. ಇವಾಗ ನಾವು ಏನು ಮಾಡೋಣ ಅಂದರೆ ಇದನ್ನ ಚಾರ್ಜಿಂಗ್ನ ಫಿಟ್ ಮಾಡ್ಕೋಬೇಕು. ಫಸ್ಟು ವೋಲ್ಟೇಜು ಬರ್ತಾಯಿದೆ, ಬೋರ್ಡು ಆನ್ ಆಗ್ತಾಯಿದೆ. ಇದನ್ನು ನಾವು ಇಲ್ಲಿಗೆ ಫಿಕ್ಸ್ ಮಾಡಬೇಕು. ಇಲ್ಲಿ ಒಂದು ಹತ್ರ ಸ್ಪೇಸ್ ನೋಡ್ಕೊಳ್ತೀನಿ ಫಸ್ಟು ಎಲ್ಲಿದೆ ಸ್ಪೇಸು ಅಂತ ನೋಡಿ. ಈ ರೀತಿ ಕನೆಕ್ಟ್ ಮಾಡಿದ್ರೆ ನಮಗೆ ಇಲ್ಲೇ ಸ್ಪೇಸು ಸಿಗುತ್ತೆ ಅನಿಸುತ್ತೆ ನೋಡಿ. ಇವಾಗ ಹಿಂಗೆ ಕನೆಕ್ಟ್ ಆಗುತ್ತಲ್ಲ, ನಾವು ಈ ಕಡೆ ಸೈಡಲ್ಲಿ ಎಲ್ಲರೂ ಹಾಕ್ಬೋದು ಅನಿಸುತ್ತೆ ನೋಡಿ. ಹಿಂಗೆ ಇಲ್ಲಿ ಮೇಲ್ಗಡೆ ಆಗೋದು ಡೌಟು. ಇಲ್ಲಿ ನಾವು ಹೋಲ್ ಮಾಡಿದ್ರೆ ಈ ಸ್ಟಪ್ಪ ಪಿನ್ನು ಕುತ್ಕೊಳ್ಳೋದು ಡೌಟು ನೋಡಿ. ಈ ರೀತಿ ಕುತ್ಕೋಬೇಕು, ಇದಿಲ್ಲಿ ಕುತ್ಕೊಳ್ಳೋದಿಲ್ಲ. ನಾವೇನು ಮಾಡೋಣ ಅಂದರೆ ಇಲ್ಲಿ ಟಾಪ್ ಸೈಡಲ್ಲೇ ಒಂದು ಹೋಲ್ ಹಾಕ್ಬಿಟ್ರೆ ಬೆಟರ್ ಇರುತ್ತೆ. ಇದು ಹಿಂಗಿದೆಯಲ್ಲ ನೋಡಿ ಈ ರೀತಿ. ಮತ್ತು ಈ ಕಡೆ ಒಂದು ಆಪ್ಷನ್ ಇದೆ ನೋಡೋಣ, ಆನ್ ಆ್ಯಂಡ್ ಆಫ್ ಇದೆಯಲ್ಲ, ಈ ಕಡೆ ಸ್ವಲ್ಪ ಸ್ಪೇಸ್ ಬರುತ್ತೆ ನೋಡಿ. ಇಲ್ಲಿ ಆನ್ ಆ್ಯಂಡ್ ಆಫ್ ಸ್ವಿಚ್ಚು ಮೇಲೆ ಬರುತ್ತಲ್ಲ, ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ. ಇಲ್ಲೊಂದು ಹೋಲ್ ಹೊಡೆದು ಫಿಟ್ ಮಾಡ್ಬೋದಾ ಅಂತ ಒಂದು ಸತಿ ಇದನ್ನ ಮೆಜರ್ ಮಾಡ್ಕೊತೀನಿ. ಮಾಡ್ಬೋದು ಇದು. ಇಲ್ಲಿ ಫಸ್ಟು ನಾನು ಇಲ್ಲೊಂದು ಹೋಲ್ ಮಾಡ್ಕೊಳ್ತೀನಿ. ಫಸ್ಟ್ ಇಲ್ಲಿ ಮಾಡೋಣ ಅಂದ್ಕೊಂಡೆ, ಇಲ್ಲಿ ಬೇಡ, ಇಲ್ಲೇ ಮಾಡ್ಕೊಳ್ತೀನಿ ನಾನು ನೋಡಿ. ಇವಾಗ ನಮ್ಮ ಹತ್ರ ಈ ಥರ ಡ್ರಿಲ್ಲಿಂಗ್ ಮಿಷಿನ್ದು ಬೀಟ್ ಇದೆ. ಇದರಲ್ಲಿ ನಾವು ಈಗ ಹೋಲ್ ಹೊಡ್ಕೊಳ್ಳೋಣ ನೋಡಿ. ಈ ಥರ ಇದು ಎಷ್ಟು MM ಬೇಕೋ ಅಷ್ಟು MM ಹೋಲ್ ಆಗುತ್ತೆ ಇದರಲ್ಲಿ ನೋಡಿ. ಇವಾಗ ಈ ಪೋರ್ಷನ್ನು ಇದು ಆನ್ ಆ್ಯಂಡ್ ಆಫ್ ಇದೆಯಲ್ಲ, ಈ ಪೋರ್ಷನಲ್ಲಿ ನೋಡಿ ಪರ್ಫೆಕ್ಟಾಗಿ ಆಗಿದೆ, ಎಷ್ಟು ಬೇಕಷ್ಟು ಆಗಿದೆ. ಇವಾಗ ಒಂದು ಸತಿ ಅದನ್ನ ಪಿನ್ ಹಾಕಿ ಚೆಕ್ ಮಾಡೋಣ ಪರ್ಫೆಕ್ಟಾಗಿ ಕುತ್ಕೊಳ್ತಾ ಇದೆಯಾ ಅಂತ ನೋಡಿ. ಈ ರೀತಿ ನೋಡಿ ಪರ್ಫೆಕ್ಟಾಗಿ ಕುತ್ಕೊಳ್ತಾ ಇದೆ ಇದು ನೋಡಿ, ಕಾಣಿಸ್ತಾ ಇದೆಯಲ್ಲ ನೋಡಿ. ಇದು ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ, ಇಲ್ಲೂ ಏನು ಡಿಸ್ಟರ್ಬ್ ಆಗೋಲ್ಲ, ಕರೆಕ್ಟಾಗಿ ಹಿಂಗೆ ಬರುತ್ತೆ ಮೇಲೆ ಈ ರೀತಿ ಬಂದ್ಬಿಡುತ್ತೆ. ಇವಾಗ ನಾವು ಇದಕ್ಕೆ ಸ್ವಲ್ಪ ನಾವು ಇಲ್ಲಿ ಗ್ಲೂ ಗನ್ ಹೀಟ್ ಮಾಡಿ ಫಸ್ಟ್ ಇಲ್ಲಿ ಗ್ಲೂ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ನೋಡಿ. ಇವಾಗ ಇದು ಗ್ಲೂ ಹೀಟ್ ಆಗಿದೆ ನೋಡಿ ಪರ್ಫೆಕ್ಟಾಗಿ. ಈಗ ಏನು ಮಾಡೋಣ ಅಂದರೆ ಫಸ್ಟ್ ಇದನ್ನ ಸ್ವಲ್ಪ ಈಚೆ ತೊಗೊಂಡು ಇದ್ರ ಸುತ್ತ ಕಾರ್ನರ್ಗೆ ಹಾಕ್ಕೊಳ್ಳೋಣ. ಫಸ್ಟು ಸುತ್ತ ಹಾಕ್ಕೊಂಡು ನೋಡಿ ಈ ರೀತಿ ನೋಡಿ. ಇವಾಗ ಇದನ್ನ ಇಲ್ಲಿ ಒಳಕ್ಕೆ ಹಾಕಿ ಟೈಟಾಗೆ ಪ್ರೆಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ನೀವು ಹೆಂಗೆ ಪ್ರೆಸ್ ಮಾಡ್ತೀರೋ ಹಂಗೆ ಕಚ್ಕೋಬೇಕದು ನೋಡಿ ಈ ರೀತಿ. ಮತ್ತು ಇಲ್ಲಿ ಒಳಗಡೆನೂ ಒಂದು ಸ್ವಲ್ಪ ಅದೇ ರೀತಿ ಸುತ್ತ ಕವರ್ ಮಾಡ್ತೀನಿ. ಯಾಕೆಂದರೆ ಅವರು ಮತ್ತೆ ತೆಗೆದ್ರೆ ಅದು ಎಳೆದ್ರೆ ಈಚೆಗೆ ಹೋಗ್ಬಾರ್ದು ಹತ್ರದಿಂದ ನೋಡಿ. ನೋಡಿ ಪರ್ಫೆಕ್ಟಾಗಿ ಎಲ್ಲ ಕವರ್ ಆಗಿದೆ ನೋಡಿ, ಎಷ್ಟು ನೀಟಾಗಿ ಕೂತಿದೆ. ಇವಾಗ ಈ ಬೋಲ್ಡ್ನ ನಾವು ಇಲ್ಲಿ ಇದನ್ನ ಹಾಕಿ ಸ್ಕ್ರೂ ಹಾಕ್ಕೊಳ್ಳೋಣ. ಇದಕ್ಕೆ ಫಸ್ಟು ನಾವು ಇದಕ್ಕೆ ಸ್ಕ್ರೂ ಹಾಕಿ ಫಿಕ್ಸ್ ಮಾಡಿಬಿಡೋಣ ನೋಡಿ. ಇದು ಈ ವೈರ್ನ ನೋಡಿ ಈ ರೀತಿ ಕುತ್ಕೊಳ್ಳುತ್ತೆ ನೋಡಿ. ಈ ರೀತಿ ಈ ವೈರ್ನ ನಾವು ಈಚೆ ತೊಗೊಳ್ಳೋಣ, ಯಾಕೆಂದರೆ ಇಲ್ಲಿಗೆ ಸೋಲ್ಡ್ರಿಂಗ್ ಮಾಡಬೇಕಲ್ಲ ಅದರಿಂದ. ಇವಾಗ ಇದಕ್ಕೆ ಸ್ಕ್ರೂ ಹಾಕ್ಕೊಳ್ಳೋಣ.
ನೋಡಿ ಇವಾಗ ಸ್ಕ್ರೂನ ಟೈಟ್ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ಈ ಕಡೆ ಒಂದು ಸ್ಕ್ರೂ ಇದೆ, ಅದನ್ನು ಸ್ಕ್ರೂ ಹಾಕ್ಕೊಳ್ತೀನಿ ನೋಡಿ. ನೋಡಿ ಈ ರೀತಿ ಟೈಟ್ ಮಾಡ್ಕೊಂಡಿದ್ದೀನಿ. ಈಗ ಪರ್ಫೆಕ್ಟಾಗಿ ಕೂತಿದೆ ನೋಡಿ, ಸ್ವಿಚ್ಚು ಎಲ್ಲ ಪರ್ಫೆಕ್ಟಾಗಿದೆ. ಇವಾಗ ನಾವು ಇದನ್ನ ಇಲ್ಲಿಗೆ ಸಾಲ್ಡ್ರಿಂಗ್ ಮಾಡಬೇಕು ನೋಡಿ. ಈ ರೀತಿ ಸಾಲ್ಡ್ರಿಂಗ್ ಮಾಡಬೇಕು ನೋಡಿ. ಇದನ್ನ ಕಂಪ್ಲೀಟಾಗಿ ಇನ್ಸ್ಟಾಲ್ ಮಾಡಿದ್ದಾಯಿತು ಪಿನ್ನ. ಇವಾಗ ಚಾರ್ಜಿಂಗ್ ಹಾಕಿ ಚೆಕ್ ಮಾಡ್ತೀನಿ ಲೈಟ್ ಬರ್ತಾಯಿದೆಯಾ ಇಲ್ಲ ಅಂತ ನೋಡಿ. ಚಾರ್ಜಿಂಗ್ ಹಾಕಿದ್ದೀನಿ, ಒಂದು ನಿಮಿಷ ನೋಡಿ. ಚಾರ್ಜಿಂಗ್ ಹಾಕಿದ್ದೀನಿ. ಇವಾಗ ನೋಡಿ ಇಲ್ಲಿ ರೆಡ್ ಇಂಡಿಕೇಟ್ ಬರ್ತಾಯಿದೆ, ಕಾಣಿಸ್ತಾ ಇದೆಯಾ ಒಳಗೆ ನೋಡಿ. ಚಾರ್ಜಿಂಗ್ ಆಗ್ತಾಯಿದೆ ಅಂತ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ಲೈಟ್ ಬರ್ತಾಯಿದ್ರೆ ಚಾರ್ಜಿಂಗ್ ಆಗ್ತಾಯಿದೆ ಅಂತ. ಇವಾಗ ನಾನು ಇದನ್ನ ರಿಮೂವ್ ಮಾಡಿಕೊಂಡು ಇದಕ್ಕೆ ಫಿಟ್ ಮಾಡ್ಕೊಳ್ತೀನಿ ನೋಡಿ. ಇದು 2 ಪಿನ್ ಇದ್ದಿದ್ದು, ಇದು ಲೈಟು ನೋಡಿ. ಇದು ಲೈಟ್ ಇದೆ ಮತ್ತು ಇದು ಸ್ಪೀಕರ್ ಇದೆ ಮತ್ತು ಇನ್ನೊಂದಿದೆ, ಇದು ಬ್ಯಾಟ್ರಿ ಇದೆ. ರೆಡ್ ಬಂದು ಬ್ಯಾಟ್ರಿ ಕನೆಕ್ಷನ್ನು ನೋಡಿ. ಬ್ಯಾಟ್ರಿ ಕನೆಕ್ಷನ್ ಹಾಕಿದ್ದೀನಿ. ಇವಾಗ ಒಂದು ಸತಿ ಆನ್ ಮಾಡ್ತೀನಿ. ಆನ್ ಮಾಡಿದ್ರೆ ಇಲ್ಲಿ ಫ್ರಂಟ್ ಲೈಟ್ ಬರ್ತಾಯಿದೆ, ಬಟ್ ಸೌಂಡ್ ಏನೂ ಬರ್ತಾಯಿಲ್ಲ. ಒಂದು ಸತಿ ನಾವು ಇದನ್ನ ಚಾರ್ಜಿಂಗ್ ಹಾಕಿ ಚೆಕ್ ಮಾಡೋಣ, ಸೌಂಡ್ ಬರುತ್ತೆ ಏನಂತ ನೋಡೋಣ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಚಾರ್ಜಿಂಗ್ ಆಗ್ತಾಯಿದೆ. ಇಲ್ಲಿ ಚಾರ್ಜಿಂಗ್ ಇಂಡಿಕೇಟ್ ತೋರಿಸ್ತೀನಿ ರೀ ನೋಡಿ. ಇಲ್ಲಿ ರೆಡ್ ಇಂಡಿಕೇಟ್ ಬರ್ತಾಯಿದೆಯಲ್ಲ, ರೆಡ್ ಇಂಡಿಕೇಟ್ ಬಂದರೆ ಚಾರ್ಜಿಂಗ್ ಆಗ್ತಾಯಿದೆ ಅಂತ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇನ್ನೂ ಪರ್ಫೆಕ್ಟಾಗಿ ಬರಬೇಕು ಅಂದರೆ ನೋಡಿ, ಇಲ್ಲಿ ಒಳಗೆ ಲೈಟ್ ಉರಿತಾ ಇದೆ ನೋಡಿ. ಇದು ಏನಾಗಿದೆ, ಚಾರ್ಜಿಂಗ್ ಆಗ್ತಾಯಿದೆ ಅಂತ. ಚಾರ್ಜಿಂಗ್ ಹಾಕಿದ್ಮೇಲೆ ಸೌಂಡ್ ಬಂತು. ಫುಲ್ಲು ಬ್ಯಾಟ್ರಿ ಡೆಡ್ ಆಗಿದೆ ಅನಿಸುತ್ತೆ, ಅದಕ್ಕೆ ಸೌಂಡ್ ಬಂದಿರಲಿಲ್ಲ ಅವಾಗೆ. ಇವಾಗ ಇದನ್ನ ಇದೇ ರೀತಿ ಕವರ್ ಮಾಡ್ಕೊಳ್ಳೋಣ. ಫಸ್ಟ್ ಇದು ರಿಮೂವ್ ಮಾಡಬೇಕು, ಯಾಕೆಂದರೆ ಸ್ಕ್ರೂ ಒಳಗಿದೆ. ನೋಡಿ, ಇದನ್ನ ಅವಾಗೆ ಸ್ಕ್ರೂ ರಿಮೂವ್ ಮಾಡ್ಕೊಂಡಿದ್ವಲ್ಲ, ಅದೇ ರೀತಿ ನಾವು ಈಗ ಸ್ಕ್ರೂನ ಇನ್ಸ್ಟಾಲ್ ಮಾಡ್ಕೋಬೇಕು ನೋಡಿ. ಸ್ಕ್ರೂ ಇದೆಯಲ್ಲ, ಇವಾಗ ನೋಡಿ ಇಲ್ಲಿ ಸ್ಕ್ರೂ ಇದೆ, 4 ಸ್ಕ್ರೂ ಬರುತ್ತೆ ಇದಕ್ಕೆ. ಸ್ಕ್ರೂನ ಅದೇ ರೀತಿ ಕನೆಕ್ಟ್ ಮಾಡ್ಕೋಬೇಕು ನಾವು ನೋಡಿ. ಇವಾಗ ಸ್ಕ್ರೂ ಡ್ರೈವರ್ ತೊಗೊಂಡಿದ್ದೀನಿ. ಸ್ಕ್ರೂ ಡ್ರೈವರ್ ತೊಗೊಂಡು ನೋಡಿ ಸ್ಕ್ರೂ ಟೈಟ್ ಮಾಡ್ತಾಯಿದ್ದೀನಿ ನೋಡಿ. ಇದೇ ರೀತಿ ಇನ್ನು 2 3 4 ಸ್ಕ್ರೂ ಟೈಟ್ ಮಾಡ್ಕೊಳ್ಬೇಕು ನೋಡಿ. ಫುಲ್ಲು ಟೈಟ್ ಮಾಡಿ ನೋಡಿ, ಪರ್ಫೆಕ್ಟಾಗಿ ಆಗಿದೆ. ಇವಾಗ ಇದನ್ನ ನೋಡಿ, ಇಲ್ಲಿ ಇನ್ನೊಂದು ಸ್ಕ್ರೂ ಇದೆ ನೋಡಿ, ಪರ್ಫೆಕ್ಟಾಗಿ ಆಗಿದೆ. ಇವಾಗ ಈ ಕವರ್ನ ಇದೇ ರೀತಿ ಹಾಕಿದ್ರೆ ಆಯಿತು ನೋಡಿ, ಪರ್ಫೆಕ್ಟಾಗಿ ಆಗಿದೆ. ಇವಾಗ ಸ್ಪೀಕರ್ನ ಆನ್ ಮಾಡಿ ಚೆಕ್ ಮಾಡೋಣ ನೋಡಿ. ಲೈಟ್ ಬರ್ತಾ ಇದೆ, ಸೌಂಡ್ ಬರ್ತಾಯಿಲ್ಲ. ಸೌಂಡ್ ಏನಕ್ಕೆ ಬರ್ತಾಯಿಲ್ಲ ಅಂದರೆ ಚಾರ್ಜಿಂಗ್ ಇಲ್ಲ, ಫುಲ್ಲು ಡೆಡ್ ಆಗಿದೆ. ಬರೀ ಲೈಟ್ ಬರೋ ಅಷ್ಟು ಕೆಪಾಸಿಟಿ ಬ್ಯಾಟ್ರಿ ಇದೆ ಅಷ್ಟೇ, ಸೌಂಡ್ ಬರ್ತಾ ಇಲ್ಲ. ಇವಾಗ ನೋಡಿ, ನಾನು ಇದನ್ನ ಸ್ಪೀಕರ್ ಇದಕ್ಕೆ ಚಾರ್ಜಿಂಗ್ ಹಾಕ್ತೀನಿ, ಸ್ಪೀಕರ್ದು ಇದಕ್ಕೆ ನೋಡಿ. ಇವಾಗ ಚಾರ್ಜಿಂಗ್ ಹಾಕಿದ ತಕ್ಷಣ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಸೌಂಡ್ ಬರ್ತಾ ಇದೆ. ಸೌಂಡ್ ಚಾರ್ಜಿಂಗ್ ಹಾಕಿದ್ಮೇಲೆ ನೋಡಿ, ಇದು ಬ್ರೈಟ್ನೆಸ್ ಎಷ್ಟು ಡಾರ್ಕಾಗಿ ಬಂದಿದೆ. ಇದು ಆನ್ ಆ್ಯಂಡ್ ಆಫ್ ಬಟನ್. ಇದು ಲೈಟ್ ಇದೆಯಲ್ಲ, ಲೈಟ್ಗೆ ಆನ್ ಆ್ಯಂಡ್ ಆಫ್ ಬಟನ್ ಇದು ನೋಡಿ. ಕಂಪ್ಲೀಟಾಗಿ ಈ ಸ್ಪೀಕರ್ ವರ್ಕ್ ಆಗ್ತಿದೆ ನೋಡಿ. ಇಲ್ಲಿ ಚಾರ್ಜಿಂಗು ಆಗ್ತಾಯಿದೆ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.